ವೆಲ್ಕಮ್ ಟು ದ ಗಣೇಶ್ ರೇಸ್ ವಿಡಿಯೋನ ಲಾಸ್ಟಾಗಿ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಗುರು. ನಾನು ಸುಮಾರು ವೀಡಿಯೋಗಳು ಹಾಕಿರಲಿಲ್ಲ ಇಂಡಿಯಾ ಅಪ್ಡೇಟ್ಸ್ ಆಗಲಿ ಕ್ರಿಕೆಟ್ ಬಗ್ಗೆ. ಈಗ ಮ್ಯಾಚ್ ಸ್ಟಾರ್ಟ್ ಆಗಿದೆ. ಟೋಟಲು 3 ಮ್ಯಾಚ್ ಏನೋ ಆಡಿಸ್ತಾರೆ. 3 ಮ್ಯಾಚಲ್ಲಿ ಈಗ ಫಸ್ಟ್ ಮ್ಯಾಚ್ ಇವತ್ತು ನಡೆಯುತ್ತೆ. 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇದು ಮ್ಯಾಚು. ಒಟ್ಟಿನಲ್ಲಿ ಈ ಮ್ಯಾಚ್ ಎಲ್ಲಪ್ಪ ನಡೆಯುತ್ತೆ ಅಂದರೆ ಇದು ಈಡನ್ ಗಾರ್ಡನ್ಸ್ ಅಲ್ಲಿ ನಡೆಯುತ್ತೆ. ಇಲ್ಲಿ ಟಾಸ್ ಗೆದ್ದವರು ಇಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಇಂಡಿಯಾನವರು ಟಾಸ್ ಗೆದ್ರೆ ನನ್ನ ಪ್ರಕಾರ ಇಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳೋಲ್ಲ, ಅವರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೋತಾರೆ ಅನ್ಬೋದು. ಒಟ್ಟಿನಲ್ಲಿ ಸೂರ್ಯಕುಮಾರ್ ಕ್ಯಾಪ್ಟನ್ಸಿ ಅಂದಾಗೆಲ್ಲ ಇಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಅವ್ರು ಆಡ್ತಾರೆ ಅನ್ಬೋದು. ಹೋದ ಮ್ಯಾಚ್ ಸೀರೀಸ್ ಅಲ್ಲಿ ಶ್ರೀಲಂಕಾ ವಿರುದ್ಧ ಗೆಲ್ಲದೇ ಇರೋ ಮ್ಯಾಚ್ನಲ್ಲಿ ಗೆಲ್ಕೊ ಬಂದಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಈಗ ನಡೆದಿರೋ ಮ್ಯಾಚಲ್ಲಿ ಟೆಸ್ಟ್ ಮ್ಯಾಚ್ ಆಗಲಿ ಸುಮಾರು ಮ್ಯಾಚಲ್ಲಿ ಅಂತ ಹೇಳ್ಕೊಳ್ಳೋ ಆಟನ ಆಡಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾದವರು ಈಗ ಡೀಸೆಂಟಾಗಿ ನಡೆದಿರೋ ಮ್ಯಾಚಲ್ಲಿ ಅಂಥದ್ದು ಏನೋ ಮ್ಯಾಚ್ ಗೆಲ್ಲಿಸಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಏನೇನು ಅಂದರು ಇಂಡಿಯಾ ಹಿಂಗೆಲ್ಲಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ T20 ODI ಅಂದಾಗೆಲ್ಲ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾಗೆ ಈಗ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದವರು 5 ಮ್ಯಾಚ್ನ ಗೆದ್ದಿದ್ದಾರೆ ಅನ್ಬೋದು. ಸೆಕೆಂಡ್ ಬ್ಯಾಟಿಂಗ್ ಆಡಿದವರು 7 ಮ್ಯಾಚ್ನ ಗೆದ್ದಿದ್ದಾರೆ. ಮೇನ್ ಗುರು ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 135 ಇಲ್ಲ 137 ಹೊಡೆಯೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ. ಇಲ್ಲಿ ಇಂಡಿಯನ್ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಸಿಕ್ಕಾಬಿಟ್ಟೆ ನೆಕ್ಸ್ಟ್ ಲೆವೆಲ್ ಅಗ್ರೆಸಿವ್ನೆಸ್ನ ತೋರಿಸ್ತಾರೆ ಅನ್ಬೋದು. ತಿಲಕ್ ವರ್ಮಾ ಆಗಲಿ, ಅಭಿಷೇಕ್ ಶರ್ಮಾ ಆಗಲಿ, ಸಂಜು ಸ್ಯಾಮ್ಸಂಗ್ ಆಗಲಿ, ಇವ್ರು 3 ಜನ ಮೇನ್ ಕ್ರೂಷಿಯಲ್ ಅನ್ಬೋದು. ಇವ್ರು 3 ಜನ ತುಂಬ ಚೆನ್ನಾಗಿ ಆಡಬೇಕು. ಮೇನ್ ಗುರು ಇಲ್ಲಿ ಸಂಜು ಸ್ಯಾಮ್ಸಂಗ್ ಒಂದೊಂದು ಟೈಮಲ್ಲಿ ಚೆನ್ನಾಗಿ ಆಡ್ತಾರೆ, ಒಂದೊಂದು ಟೈಮಲ್ಲಿ ಚೆನ್ನಾಗಿ ಆಡಲ್ಲ. ಒಟ್ಟಿನಲ್ಲಿ ಇಲ್ಲಿ ತಿಲಕ್ ವರ್ಮಾ ತುಂಬ ಚೆನ್ನಾಗಿ ಆಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಕ್ರೇಜ್ ಇರೋದಂದರೆ ಮೇನ್ ಗುರು ಇಲ್ಲಿ ಹಾರ್ದಿಕ್ ಪಾಂಡ್ಯ ಬೇಗ ಬರೋ ಮಿಡಲ್ ಆರ್ಡರ್ ಆಗಲಿ ಓಪನಿಂಗ್ ಆಗಲಿ ಯಾವಾಗಾರು ಬರ್ಬೋದು ಹಾರ್ದಿಕ್ ಪಾಂಡ್ಯ. ಒಟ್ಟಿನಲ್ಲಿ ಟೀಮ್ ವಿಚಾರದಲ್ಲಿ ಅಂತ ಹೇಳ್ಕೊಳ್ಳೋ ಟೀಮ್ ಏನು ಚೇಂಜಿಂಗ್ ಇರಲ್ಲ ಅನ್ಬೋದು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಟೀಮ್ ವಿಚಾರದಲ್ಲಿ ಯಾರ್ಯಾರು ಆಡ್ತಾರೆ ಅಂದರೆ ಇಲ್ಲಿ ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸಂಗ್ ಓಪನರ್ ಆಗಿ ಬರ್ತಾರೆ. ಇಲ್ಲಿ ಮಿಡಲ್ ಓವರ್ ಆಗಲಿ ಇಲ್ಲಿ ತಿಲಕ್ ವರ್ಮಾ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಹೋದ ಮ್ಯಾಚಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ತಿಲಕ್ ವರ್ಮಾ, ಸಂಜು ಸ್ಯಾಮ್ಸಂಗ್ ತುಂಬ ಚೆನ್ನಾಗಿ ರನ್ಗಳನ್ನ ಹೊಡೆದಿದ್ರು. ತಿಲಕ್ ವರ್ಮಾ 100 ಹೊಡೆದಿದ್ರು, ಸಂಜು ಸ್ಯಾಮ್ಸಂಗ್ 100 ಹೊಡೆದಿದ್ರು. ಮೇನ್ ಗುರು ಇಲ್ಲಿ ಅಭಿಷೇಕ್ ಶರ್ಮಾ ಒಂಚೂರು ಚೆನ್ನಾಗಿ ಆಡಬೇಕು. ಒಟ್ಟಿನಲ್ಲಿ ಇಲ್ಲಿ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿ ತುಂಬ ಚೆನ್ನಾಗಿ ಮಾಡ್ತಾರೆ ಅನ್ಬೋದು. ಇಲ್ಲಿ 5ನೇ ಬ್ಯಾಟ್ಸ್ಮನ್ ಆಗಿ ಇಲ್ಲಿ ನಿತೀಶ್ ರೆಡ್ಡಿನ ಇಲ್ಲಿ ಬರ್ತಾರೆ ಅನ್ಬೋದು. ರಿಂಕು ಸಿಂಗು ಮತ್ತು ಹಾರ್ದಿಕ್ ಪಾಂಡ್ಯ ಇವರಿಬ್ಬರು ಬ್ಯಾಟ್ಸ್ಮನ್ ಹಿಂದೆನವರು ಬರ್ಬೋದು ಇಲ್ಲ ಮುಂದೆನವ್ರು ಬರ್ಬೋದು. ಇವರಿಬ್ಬರು ನಂಬರ್ ಚೇಂಜ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಇಲ್ಲಿ ಆಲ್ರೌಂಡರ್ ವಿಚಾರದಲ್ಲಿ ಇಲ್ಲಿ ಅಕ್ಷಯ್ ಪಟೇಲ್ನ ತಗೊಬರ್ತಿದ್ದಾರೆ ಅನ್ಬೋದು. ಮೇನು ಇಲ್ಲಿ ಬೌಲಿಂಗ್ ವಿಚಾರದಲ್ಲಿ ನೋಡೋದಾದರೆ ಒಟ್ಟಿನಲ್ಲಿ ಇಲ್ಲಿ ಕಂಬ್ಯಾಕ್ ಆಗಿದ್ದಾರೆ ಅನ್ಬೋದು. ಮೊಹಮ್ಮದ್ ಶಮಿ ಕಂಬ್ಯಾಕ್ ಆಗಿದ್ದಾರೆ. ಅವರು ಸಿಕ್ಕಾಪಟ್ಟೆ ಇಂಜುರಿ ಇತ್ತು, ಆದರೂ ಈ ಮ್ಯಾಚಿಂದ ಆಡಿಸ್ತಾರೆ. ಒಟ್ಟಿನಲ್ಲಿ ಇಲ್ಲಿ ಅಶ್ವಥ್ ಸಿಂಗ್ ಅಷ್ಟೇ, ಇಲ್ಲಿ ವರುಣ್ ಚಕ್ರವರ್ತಿ ಕಂಬ್ಯಾಕ್ ಆಗಿದ್ದಾರೆ ಅನ್ಬೋದು. ಮೇನ್ ಗುರು ಇಲ್ಲಿ ಕಂಬ್ಯಾಕ್ ಆಗಿರೋದು ನೋಡೋದಾದರೆ ಇಲ್ಲಿ ಮೊಹಮ್ಮದ್ ಶಮಿ ಸಿಕ್ಕಾಪಟ್ಟೆ ಇಂಜುರಿ ಇತ್ತು, ಅವರು ಕಂಬ್ಯಾಕ್ ಆಗಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇರೋದು ನೋಡೋದಾದರೆ ಇಲ್ಲಿ ತಿಲಕ್ ವರ್ಮಾ ಮತ್ತು ಸಂಜು ಸ್ಯಾಮ್ಸಂಗು ಅವ್ರ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಇಲ್ಲಿ ಕ್ಯಾಪ್ಟನ್ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ ಅನ್ಬೋದು. ಒಟ್ಟಿನಲ್ಲಿ ಮೇನು ಇಂಡಿಯಾ ಈಗ ಸೋತಿರೋ ಮ್ಯಾಚ್ ಏನೇ ನೆಗೆಟಿವ್ ಇದ್ದರೂ ಈ ಮ್ಯಾಚಲ್ಲಿ ಈಸಿಯಾಗಿ ಪಾಸಿಟಿವ್ ಮ್ಯಾಚ್ನ ಈಸಿಯಾಗಿ ಗೆಲ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಫಸ್ಟ್ ಮ್ಯಾಚ್ ಅಂದಾಗೆಲ್ಲ ಒಂಚೂರು ಸೋಲೋ ಮ್ಯಾಚ್ ಸೋತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ 2ನೇ ಮ್ಯಾಚಿಂದ ಆಲ್ಮೋಸ್ಟ್ ಆಟೋಮೆಟಿಕ್ಕಾಗಿ ಗೆದ್ದುಬಿಡ್ತಾರೆ. ಒಂಚೂರು ಸೋಲೋ ಚಾನ್ಸಸ್ 1% ಇದ್ರೂ ಇರ್ಬೋದು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಏನೇ ಇವೆಲ್ಲ ಇದ್ರೂ ಇಂಡಿಯಾ ಗೆಲ್ತಾರೆ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೋಟಲ್ ಮ್ಯಾಚ್ ಆಡಿರೋದು ನೋಡೋದಾದ್ರೆ 24 ಮ್ಯಾಚಲ್ಲಿ ಇಂಡಿಯಾ ಇಲ್ಲಿ ಡಾಮಿನೇಟ್ ಮಾಡಿದ್ದಾರೆ ಇಂಗ್ಲೆಂಡ್ನ ಅನ್ಬೋದು. 13 ಮ್ಯಾಚ್ನ ಗೆದ್ದಿದ್ದಾರೆ ಇಂಗ್ಲೆಂಡು, 11 ಮ್ಯಾಚ್ನ ಗೆದ್ದಿದ್ದಾರೆ. ಮೇನ್ ಗುರು ಇಂಡಿಯಾ ಈಸಿಯಾಗಿ ಡಾಮಿನೇಟ್ ಮಾಡ್ತಾರೆ, ಆದರೆ ಇಂಗ್ಲೆಂಡು ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ ಅನ್ಬೋದು. ಇಂಗ್ಲೆಂಡ್ ಟೀಮಲ್ಲಿ ಏನು ಅಂತ ಹೇಳ್ಕೊಳ್ಳೋ ಚಾನ್ಸಸ್ ಇರಲ್ಲ. ಓಪನರ್ ಆಗಿ ಏನಾದ್ರು ಚೇಂಜಸ್ ಮಾಡ್ಬೋದು. ಮೇನ್ ಗುರು ಇಂಗ್ಲೆಂಡು ಒಂಚೂರು ಚೆನ್ನಾಗಿ ಆಡೋ ಚಾನ್ಸಸ್ ಇದೆ ಅಂದರೆ RCB ಟೀಮಲ್ಲಿ ಇರೋರು ಇಲ್ಲಿ ಇಂಗ್ಲೆಂಡಲ್ಲಿ ಇದ್ದಾರೆ, ಅದರಿಂದ ಒಂಚೂರು ಮೇಲೆ ಕಣ್ಣಿರುತ್ತೆ ಅನ್ಬೋದು ಇಂಗ್ಲೆಂಡ್ ಟೀಮಲ್ಲಿ. ಅದು ಬಿಟ್ಟರೆ ಇನ್ನೇನು ಅಂತ ಹೇಳ್ಕೊಳ್ಳೋ ಇಂಗ್ಲೆಂಡ್ ಟೀಮು ಇದ್ದೇ ಇರುತ್ತೆ ಅನ್ಬೋದು. ಮೇನ್ ಗುರು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಇದು ಎಲ್ಲಿ ಮ್ಯಾಚು ಬರುತ್ತೆ ಅಂದರೆ ಸ್ಟಾರ್ ಸ್ಪೋರ್ಟ್ಸ್ 1 ಬರುತ್ತೆ ಕನ್ನಡದಲ್ಲಿ, ಮತ್ತು ಮೊಬೈಲಲ್ಲಿ ಎಲ್ಲಿ ಬರುತ್ತೆ ಅಂದರೆ ಡಿಸ್ನಿ ಹಾಟ್ಸ್ಟಾರಲ್ಲಿ ಬರುತ್ತೆ, ಜಿಯೋ ಸಿನಿಮಾದಲ್ಲಿ ಬರಲ್ಲ.
ಫ್ರೀಯಾಗಿ ಇದ್ರೂ ಇರ್ಬೋದು, ಇಲ್ಲ ಅಂದ್ರೆ ಇಲ್ಲ ಅನ್ಬೋದು. ಡಿಸ್ನಿ ಹಾಟ್ಸ್ಟಾರು ಒಟ್ನಲ್ಲಿ ಮೇನ್ ಗುರು. ಒಟ್ನಲ್ಲಿ ಇಂಡಿಯಾ ಇಂಗ್ಲೆಂಡ್ ಅಂದಾಗೆಲ್ಲ ಈ ಇಂಟೆನ್ಷನ್ ಮ್ಯಾಚ್ ಇರುತ್ತೆ. ಒಟ್ನಲ್ಲಿ ಇಂಡಿಯಾ ಒಂದು ಸೈಡ್ ಮಾಡೋ ಮ್ಯಾಚು ಸಿಕ್ಕಾಬಿಟ್ಟೆ ಕಷ್ಟ ಅನ್ಬೋದು. ಯಾಕೆಂದರೆ ಇಂಡಿಯಾದಲ್ಲಿ ಒಂಚೂರು ಯಂಗ್ಸ್ಟರ್ಸ್ ಜಾಸ್ತಿ, ಅದರಿಂದ ಒಂಚೂರು ಎಕ್ಸ್ಪೀರಿಯೆನ್ಸ್ ಒಂಚೂರು ಕಡಿಮೆ ಇದ್ದರೂ ಇರ್ಬೋದು ಅನ್ಬೋದು. ಒಟ್ನಲ್ಲಿ ಇಂಗ್ಲೆಂಡಲ್ಲಿ ಅಂತ ಹೇಳೋ ಎಕ್ಸ್ಪೀರಿಯೆನ್ಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಅದೊಂದೇ ಕಾರಣಕ್ಕೆ ಒಂಚೂರು ಇಂಡಿಯಾ ಒಂಚೂರು ಹಿಂದೆ ಇರ್ಬೋದು ಹೊರತು ಸೂರ್ಯಕುಮಾರ್ ಕ್ಯಾಪ್ಟನ್ಸಿನೂ ಚೆನ್ನಾಗಿರ್ತದೆ. ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡಲ್ಲಿ ಯಾರಪ್ಪ ಗೆಲ್ತಾರೆ ಅಂದರೆ ನನ್ನ ಪ್ರಕಾರ ಇಂಡಿಯಾ ಗೆಲ್ತಾರೆ. ಒಂಚೂರು ಆ ಕಡೆಗಿರೋ ಗೆಲ್ಲೋ ಚಾನ್ಸಸ್ಸು ಇಂಗ್ಲೆಂಡ್ ಇದ್ದರೂ ಇರ್ಬೋದು. ಈ ಪ್ರಿವ್ಯೂ ನಿಮ್ಗೇನಾದ್ರು ಇಷ್ಟ ಆಗಿಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ. ನಾವು 100